ಯಾವುದಾದರೂ ಒಂದು ಗುರಿಯನ್ನು ಸಾಧಿಸುವುದಕ್ಕೆ ಅತಿ ಮುಖ್ಯವಾದ ಆಯುಧವೇ ಈ ಮನಸ್ಸು. ಮನಸ್ಸಿನಲ್ಲಿರುವ ಆಲೋಚನೆಗಳೇ ಶರೀರದಲ್ಲಿ ಶಕ್ತಿಯಾಗಿ ಬದಲಾಗುತ್ತವೆ. ನೆಗೆಟಿವ್ ಆಲೋಚನೆಗಳು ನೆಗೆಟಿವ್ ಶಕ್ತಿಯಾಗಿ ಬದಲಾಗಿ ಸೋಲನ್ನು ತಂದರೆ, ಪಾಸಿಟಿವ್ ಆಲೋಚನೆಗಳು ಪಾಸಿಟಿವ್ ಶಕ್ತಿಯಾಗಿ ಬದಲಾಗಿ ವಿಜಯದ ಕಡೆಗೆ ನಡೆಸುತ್ತವೆ. ಅದಕ್ಕೆ ಮನಸ್ಸು ಶರೀರವನ್ನು ಪಾಸಿಟಿವ್ ಆಲೋಚನೆಗಳಿಂದ ಪಾಸಿಟಿವ್ ಶಕ್ತಿಗಳಿಂದ ತುಂಬಿಸಿ ಸಕ್ಸಸ್ ಸಾಧಿಸಬೇಕು. ಮನಸ್ಸನ್ನು ಒಂದು ಒಳ್ಳೆಯ ಗುರಿಯ ಕಡೆಗೆ ಫೋಕಸ್ ಮಾಡಬೇಕು. ಒಂದು ಗುರಿಯನ್ನು ಸ್ವೀಕರಿಸಿ ಅದನ್ನೇ ಜೀವನವಾಗಿಸಿಕೊಳ್ಳಬೇಕು. ದಿನಚರಿಯಲ್ಲಿ ಅದರ ಬಗ್ಗೆ ಆಲೋಚಿಸುತ್ತಾ ಇರಿ. ಗುರಿಯ ಬಗ್ಗೆನೂ ಕನಸು ಕಾಣ್ತಾ ಇರಿ. ಮೆದುಳು, ನರಗಳು, ಮಾಂಸಖಂಡಗಳು, ಶರೀರದಲ್ಲಿನ ಪ್ರತಿ ಭಾಗದಲ್ಲಿ ಆ ಗುರಿ ಬೇರು ಬೀಳುವ ಹಾಗೆ ಮಾಡಿ. ಗುರಿಯನ್ನು ಬಿಟ್ಟು ಉಳಿದಿರುವ ಆಲೋಚನೆಗಳೆಲ್ಲವನ್ನು ಕೂಡ ಪಕ್ಕಕ್ಕೆ ಬಿಸಾಕಿ. ಈ ರೀತಿಯಾಗಿ ಮಾಡಿದರೆ ಮನಸ್ಸು, ಶರೀರ ಸಂಪೂರ್ಣ ಶಕ್ತಿಯಿಂದ ಗುರಿಗೋಸ್ಕರ ಕೆಲಸ ಮಾಡುವುದರಿಂದ ನಿಮಗೆ ವಿಜಯ ಲಭಿಸುತ್ತದೆ. ಸಕ್ಸಸ್ ಹೊಂದಬೇಕು ಅಂದರೆ ಇದೇ ನಿಜವಾದ ಮಾರ್ಗ ಅಂತಾರೆ ಸ್ವಾಮಿ ವಿವೇಕಾನಂದರು. ಸೊ ಸ್ನೇಹಿತರೆ, ಇದು ಇವತ್ತಿನ ಸಣ್ಣ ಪಾಸಿಟಿವ್ ವಿಡಿಯೋ.